ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅದೇನೋ ಹೇಳ್ತಾರಲ್ಲ, ಟೈಮ್ ಕೆಟ್ಟಾಗ ಹಗ್ಗವು ಹಾವಾಗುತ್ತೆ ಅಂತ. ಇದಕ್ಕೆ ನೋಡಿ, ರಕ್ಷಿತಾ ಪಾಲಿಗೆ ಈಗ ಇದೇ ಆಗಿರೋದು. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಇವತ್ತಿಗೆ ಸರಿಯಾಗಿ 15 ದಿನದಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗ್ದಿರುತ್ತೆ. ಯಾರು ವಿನ್ನರ್, ಯಾರು ರನ್ನರ್ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿರುತ್ತೆ. ಇಂಥ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋ ಪ್ರತಿಯೊಬ್ಬರು ಮೈಯೆಲ್ಲ ಕಣ್ಣಾಗಿರ್ಬೇಕು. ಸ್ವಲ್ಪ ಎಚ್ಚರ ತಪ್ಪಿದ್ರು 100 ದಿನದ ಕನಸಿಗೆ ಕೊಳ್ಳಿ ಬೀಳೋದು ಗ್ಯಾರಂಟಿ. ಯಾಕಂದ್ರೆ ಎಷ್ಟು ದಿನದ ಆಟದ ಲೆಕ್ಕವೇ ಬೇರೆ, ಇನ್ಮೇಲೆ ಇರೋ 15 ದಿನದ ಆಟದ ಲೆಕ್ಕವೇ ಬೇರೆ. ಈ ಹಂತಕ್ಕೆ ಬಂದು ಎಲಿಮಿನೇಟ್ ಆಗೋದಕ್ಕೆ ಯಾರೊಬ್ರಿಗೂ ಇಷ್ಟ ಇರಲ್ಲ. ಫಿನಾಲೆಯಲ್ಲಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲದೇ ಇದ್ರು ಫಿನಾಲೆ ಕಂಟೆಸ್ಟೆಂಟ್ ಆದ್ರೂ ಆಗಬೇಕು ಅನ್ನೋ ಕನ್ಸ್ ಕಂಡಿರ್ತಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಸ್ಪರ್ಧಿಗಳಿಗೂ ಇದೇ ಕನ್ಸಿರೋದು. ಆದ್ರೆ ಏನ್ ಮಾಡೋದು, ಎಲ್ಲರನ್ನ ಇಟ್ಕೊಳ್ಳೋದಿಕ್ಕೆ ಆಗಲ್ಲ ಅಲ್ವಾ. ಫಿನಾಲೆ ಕಂಟೆಸ್ಟೆಂಟ್ಗಳನ್ನ ಬಿಟ್ಟು ಉಳಿದವರನ್ನ ಮನೆಗೆ ಕಳಿಸ್ಲೇಬೇಕು. ಹೀಗಾಗಿಯೇ ಬಿಗ್ ಬಾಸ್ ಮನೆಯಲ್ಲಿ ನಡೆಯೋ ನಾಮಿನೇಷನ್ ಪ್ರಕ್ರಿಯೆ ಯಾವಾಗ್ಲೂ ಜ್ವಾಲೆಯಂತೆ ಧಗಧಗಿಸೋದು. ಒಬ್ಬರನ್ನ ಇನ್ನೊಬ್ರು ನಾಮಿನೇಟ್ ಮಾಡ್ತಾ ಇದ್ದಂತೆ ಜಗಳ ಹೊತ್ಕೊಳ್ಳುತ್ತೆ. ಕೆಲವರು ಕೊಡೋ ಸಿಲ್ಲಿ ರೀಸನ್ಗಳು ಹಲವರ ಪಿತ್ತ ನೆತ್ತಿಗೇರಿಸಿದ್ದೂ ಇದೆ. ಈಗ ಕೊನೆ ಹಂತಕ್ಕೆ ಬಂದಿದ್ದಾರೆ. ಇಂಥ ಟೈಮ್ನಲ್ಲಿ ನಡೆಯಬಾರದ್ದು ನಡೆದು ಹೋಗಿದೆ. ರಾಶಿಕಾ ಮೇಲೆ ಕೈ ಎತ್ತಿದ ರಕ್ಷಿತಾಗೆ ದೊಡ್ಡ ಶಾಕ್ ಎದುರಾಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಇತ್ತೀಚೆಗೆ ರಕ್ಷಿತಾ ಅವರ ಆಟದ ವೈಖರಿ ಬದಲಾಗಿ ಹೋಗಿದೆ. ಟಿವಿಯಲ್ಲಿ ನೋಡೋ ವೀಕ್ಷಕರಿಗೂ ಕೂಡ ಕಿರಿಕಿರಿ ಅನ್ಸೋದಕ್ಕೆ ಶುರುವಾಗಿದೆ. ತನ್ನ ಅಭಿಪ್ರಾಯವೇ ಇತರರ ಅಭಿಪ್ರಾಯ ಅಂದ್ಕೊಳ್ಳೋ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ. ತಾವು ಏನೇ ಹೇಳಿದ್ರು ಸರಿ, ಇನ್ನೊಬ್ರು ಇವ್ರ ಬಗ್ಗೆ ಹೇಳಿದ್ರೆ ಕೇಳಿಸಿಕೊಳ್ಳೋ ತಾಳ್ಮೆಯೂ ಇರಲ್ಲ. ಎದುರಿಗಿದ್ದವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋ ವ್ಯವಧಾನವೂ ಇರಲ್ಲ. ಈಗೀಗ ಎಲ್ಲದಕ್ಕೂ ಕಾಲ್ ಕೆರೆದು ಜಗಳಕ್ಕೆ ನಿಲ್ತಿದ್ದಾರೆ. ಬಿಗ್ ಬಾಸ್ ಶುರುವಾದ 3-4 ವಾರದಲ್ಲಿದ್ದ ರಕ್ಷಿತಾಗೂ ಈಗ ಇರೋ ರಕ್ಷಿತಾಗೂ ಸಿಕ್ಕಾಪಟ್ಟೆ ಬದಲಾವಣೆ ಇದೆ. ಈಗಿರೋ ರಕ್ಷಿತಾ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಚರ್ಚೆ ಆಗ್ತಾ ಇದೆ. ಅದೇನೋ ಗೊತ್ತಿಲ್ಲ, ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಹೆಣ್ಮಕ್ಳು ಇವರ ಪಾಲಿಗೆ ವಿಲನ್ಗಳೇ. ರಕ್ಷಿತಾ ಸ್ಟ್ರಾಟಜಿಯನ್ನ ಇಷ್ಟು ದಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಿಗ್ ಬಾಸ್ ಮಂದಿ ಸೋತಿದ್ರು. ಈಗ ಒಂದೊಂದೇ ಅರ್ಥ ಆಗ್ತಾ ಇದೆ. ಯಾರು ಗಿಲ್ಲಿ ಜೊತೆ ದ್ವೇಷ ಕಟ್ಕೊಳ್ತಾರೋ ಅವರ ಜೊತೆ ರಕ್ಷಿತಾ ಚೆನ್ನಾಗಿರ್ತಾರೆ. ಕಳೆದ ವಾರ ಅಶ್ವಿನಿ ಹಾಗೂ ಗಿಲ್ಲಿ ಹಾವು ಮುಂಗುಸಿ ಅಂತಾಗಿದ್ರು. ಆಗ ರಕ್ಷಿತಾ ನಿಂತಿದ್ದು ಅಶ್ವಿನಿ ಪರ. ಅಶ್ವಿನಿ ಕ್ಯಾಪ್ಟನ್ ಆಗಬೇಕು ಅಂತ ಇದೇ ರಕ್ಷಿತಾ ವೋಟ್ ಮಾಡಿದ್ರು. ಕಳೆದ 6-7 ವಾರದಿಂದ ರಕ್ಷಿತಾ ನಾಮಿನೇಟ್ ಮಾಡ್ತಿರೋದು ಕಾವ್ಯಾರನ್ನ, ಸ್ಪಂದನ ಅಥವಾ ರಾಶಿಕಾ. ಈ 3 ಹೆಣ್ಮಕ್ಳ ಹೆಸರನ್ನ ಪದೇ ಪದೇ ನಾಮಿನೇಷನ್ ನಲ್ಲಿ ತಗೊಳ್ತಾ ಇದ್ರು. ಇವರ ಫೂಟೇಜ್ ಆಟ ಈಗೀಗ ಎಲ್ರಿಗೂ ಅರ್ಥ ಆಗೋದಕ್ಕೆ ಶುರುವಾಗಿದೆ. ಗಿಲ್ಲಿ ಜೊತೆ ಫೂಟೇಜ್ ತೆಗೆದುಕೊಳ್ಳೋ ಪ್ಲಾನ್ನ ಸುದೀಪ್ ಕೂಡ ಸೂಕ್ಷ್ಮವಾಗಿ ತೆರೆದಿಟ್ಟಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ನಡೆಯೋದು ಈ ವಾರವೇ ಕೊನೆ. ಈ ವಾರ ಮುಗಿತಾ ಇದ್ದಂತೆ ಮುಂದಿನ ವಾರ ಡೈರೆಕ್ಟ್ ಫಿನಾಲೆ. ಹೀಗಾಗಿ ಈ ವಾರ ಸೇವ್ ಆಗೋದಕ್ಕೆ ಎಲ್ಲರೂ ಸರ್ಕಸ್ ಮಾಡ್ತಾ ಇದ್ದಾರೆ. ರಾಶಿಕಾ ರಕ್ಷಿತಾಳ ಹೆಸರು ತೆಗೆದುಕೊಂಡು ನಾಮಿನೇಟ್ ಮಾಡಿದ್ದಾರೆ. ಇದಕ್ಕೆ ಸಿಟ್ಟಿಗೆದ್ದ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಹೈಡ್ರಾಮಾ ಎಬ್ಸಿದ್ದಾರೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಕೈ ಮಿಲಾಯಿಸೋ ಹಂತಕ್ಕೂ ಹೋಗಿದೆ. ರಾಶಿಕಾರನ್ನ ತಳ್ಳಿರೋದು ಇವತ್ತಿನ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇದೇ ಈಗ ರಕ್ಷಿತಾಗೆ ಕಂಟಕವಾಗುವಂತೆ ಕಾಣ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋದು ಘೋರ ಅಪರಾಧ. ಕೈ ಎತ್ತಿ ಹೊಡೆಯೋದಿರಲಿ, ಇಬ್ಬರ ಮಧ್ಯೆ ಜಗಳ ಆಗುವಾಗ ತಳ್ಳುವಂತೆಯೂ ಇಲ್ಲ. ಕಳೆದ ಸೀಸನ್ನಲ್ಲಿ ರಂಜಿತ್ ಹಾಗೂ ಲಾಯರ್ ಜಗದೀಶ್ ಹೋಗಿದ್ದು ಕೂಡ ಇದೇ ಕಾರಣಕ್ಕೆ. ಜಗದೀಶ್ರನ್ನ ರಂಜಿತ್ ತಳ್ಳಿದ್ರು ಅನ್ನೋ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ರು. ಈ ಬಾರಿ 2 ಬಾರಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋಗಿದೆ. ಈ ಹಿಂದೆ ರಿಷಾ ಗೌಡ ಗಿಲ್ಲಿ ಮೇಲೆ ಕೈ ಎತ್ತಿದ್ರು. ಅವತ್ತೇ ದೊಡ್ಡ ನಿರ್ಧಾರ ಹೊರ ಬೀಳುತ್ತೆ ಅಂತ ಎಲ್ರೂ ಕಾದಿದ್ರು. ಆದ್ರೆ ಅದ್ಯಾವುದೂ ಆಗ್ಲಿಲ್ಲ. ಬರೀ ಎಚ್ಚರಿಕೆಯಲ್ಲಿ ಎಲ್ಲ ಮುಗಿದೋಯ್ತು. ಈಗ ಮತ್ತೊಮ್ಮೆ ಇದು ರಿಪೀಟ್ ಆಗಿದೆ. ಕೆಲ ದಿನಗಳಿಂದ ರಕ್ಷಿತಾ ಅವರ ಮಾತಿನ ವರ್ತನೆಯೇ ಬದಲಾಗಿತ್ತು. 3-4 ದಿನದ ಹಿಂದೆ ಧ್ರುವಂತ್ ಬಗ್ಗೆ ಮಾತನಾಡುವಾಗ, ನಾನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೂ ಪರವಾಗಿಲ್ಲ, ಅವರಿಗೆ ಸರಿಯಾಗಿ ಪಾಠ ಕಲಿಸಿ ಹೋಗ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು.
ಇಂಥ ಮಾತುಗಳು ಹೆಣ್ಮಕ್ಕಳ ಬಾಯಲ್ಲಿ ಬರೋದು ಸರಿಯಲ್ಲ. ಈಗ ರಾಶಿಕಾ ವಿಷಯದಲ್ಲಿ ರಕ್ಷಿತಾ ದೊಡ್ಡ ತಪ್ಪು ಮಾಡಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಕಡೆಯಿಂದ ಅದ್ಯಾವ ಶಿಕ್ಷೆ ಸಿಗುತ್ತೋ ಕಾದ್ ನೋಡಬೇಕು. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.